ಶೇಷ 2016 ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ನಲ್ಲಿ ನಿರ್ಮಾಣ ಆಗಿರುವಂತಹ ಚಿತ್ರ ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ನಮಸ್ಕರಿಸುತ್ತಾ ಆದರಂತರಿಗೆ ಅಭಿನಂದಿಸುತ್ತಾ ನಮ್ಮ ಶೇಷ ಚಿತ್ರವನ್ನು ಒಟ್ಟಿಗೆ ಶೇಷ 2016 ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ನಲ್ಲಿ ನಿರ್ಮಾಣ ಆಗಿರುವಂತಹ ಚಿತ್ರ ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣಗೊಂಡಿದೆ. ಈ ಚಿತ್ರವು ಕನ್ನಡದಲ್ಲಿ ಕೂಡ ಈ ಚಿತ್ರ ಮೊದಲನೇದಾಗಿ ಮಾಧ್ಯಮದಲ್ಲಿ ಇಷ್ಟಪಡ್ತೀನಿ. ಒಂದೇ ಸಬ್ಜೆಕ್ಟಿಗೆ 2 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡ್ತೀವಿ. ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ 2 ಲ್ಯಾಂಗ್ವೇಜ್ ಡಬ್ ಮಾಡಿ ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ವಿ ಅಥವಾ ಅಂದರೆ ಆಲ್ಮೋಸ್ಟ್ 2 ಸಲ ನಾವು ಸಿನಿಮಾ ಮಾಡಬೇಕಾಯಿತು ಅದರ ಸಬ್ಜೆಕ್ಟಲ್ಲಿ. ಈ ಚಿತ್ರ ಮುಂದಿನ ತಿಂಗಳು ಮಾರ್ಚ್ 6ರಂದು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯಗಳಲ್ಲಿ ಬಹಳಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತದೆ. ಮೈಸೂರಿನ ಜನತೆಯಲ್ಲಿ ಹಾಗೂ ಕರ್ನಾಟಕದ ಜನತೆಯಲ್ಲಿ ನಮ್ಮ ಮರಡಿಗುಡ್ಡ ಸಂಸ್ಥೆಯಿಂದ ಮನವಿ ಏನೆಂದರೆ ಈ ಒಂದು ಚಿತ್ರ ಭಾಳ ಕಟ್ಟಾಗಿ ಹೋಗಿದೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಭಾಳ ರೋಚಕತೆಯಿಂದ ಕೂಡಿದೆ. ನಮ್ಮ ಪ್ರದೀಪ್ ಅರಸೀಕೆರೆ ಅವರು ರಚಿಸಿ ನಿರ್ದೇಶಿಸಿರುವಂಥ ಈ ಚಿತ್ರ ಮುಖ್ಯ ಪಾತ್ರದಲ್ಲಿ ಹಲವಾರು ಕಲಾವಿದರು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯದಿಂದ ನಟಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿಯವರು, ಆಮೇಲೆ ದೇವರಾಜ್ ಸಾಹೇಬರು, ಆಮೇಲೆ ಶೋಭರಾಜ್ ಅವರಿರ್ಬೋದು, ಹೊನ್ನವಳ್ಳಿ ಕೃಷ್ಣ ಅವರಿರ್ಬೋದು, ಹೀಗೆ ಹಲವಾರು ಹಿರಿಯ ಕಲಾವಿದರ ಒಳಗ ಇದೆ. ಅದೇ ರೀತಿ ಮಲಯಾಳಂನಿಂದ ಜಾನ್ ಪೆಟ್ರೋನಿಲ್ಲೋ, ಡೈನ್ ಡೇವಿಸು, ಆಮೇಲೆ ಶ್ರೀಜಿತ್ ರವಿ, ಆಮೇಲೆ ಸಿದ್ಧಾಶಿವ, ಆಮೇಲೆ ರಾಜೀವ್ ಪಿಳ್ಳೆ, ಈ ರೀತಿ ಹಲವಾರು ಪಾತ್ರಗಳನ್ನು ಒಂದು ಮುಖ್ಯವಾದ ಒಂದು ಪಾತ್ರಗಳನ್ನು ಸೇರಿಸಿಕೊಂಡಿದೆ. ಹಾಗೂ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಕಥೆ ಇದು. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಳ್ಳೆಯದು ಕೆಟ್ಟದ ನಡುವೆ ನಡೆಯುವಂಥ ಒಂದು ಸಂಘರ್ಷ. ಆ ಒಂದು ವಿಚಾರಕ್ಕೆ ಶೇಷ ಅನ್ನೋ ಒಂದು ಟೈಟಲ್ ಶೀರ್ಷಿಕೆನ ನಾವು ಇಟ್ಟಿರೋದು. ಶೇಷ ಅಂತ ಹೇಳಿದರೆ ಅಳೆದು ಉಳಿದವರು. ಈಗಾಗಲೇ ನಿಮ್ಮದು ತಮ್ಮ ಮಾಧ್ಯಮದಲ್ಲಿ ಗೊತ್ತಿರುತ್ತೆ. ಇದರಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ ನಡುವೆ ಆಗುವಂಥ ಸಂಘರ್ಷದಲ್ಲಿ ಉಳಿದವರು ಯಾರು, ಆಮೇಲೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೆ ತೊಗೊಂಡ್ರೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ, ಅಂದರೆ ಕಷ್ಟರಹಿತವಾಗಿರಬೇಕು. ಏಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಾಲೆ ಇಲ್ಲ ಅಂತ ಹೇಳಿದರೆ, ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಂದು ಸರ್ಕಾರಿ ಆಸ್ಪತ್ರೆ ಸರಿಯಿಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ನಾವು ಅಫೋರ್ಡ್ ಮಾಡೋ ಒಂದು ಕೆಪಾಸಿಟಿ ಇದ್ದರೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಏನಾದರೂ ಅವರು ಭ್ರಷ್ಟರಾದರೆ ಒಂದು ಸಾಮಾನ್ಯ ಜನಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋ ಒಂದು ವಿಚಾರದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ಒಂದು ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ತೋರಿಸಿದ್ದೀವಿ. ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಮಾಡಿದ್ದೀವಿ. ಮಲಯಾಳಂ ಹಾಗೂ ಕನ್ನಡದಲ್ಲಿ ಮಾಡಲಿಕ್ಕೆ ಮುಖ್ಯವಾದ ಇನ್ನೊಂದು ಉದ್ದೇಶ ಆವಾಗಲೇ ಹೇಳಿದೆ. ಹಿಂದಿನಲ್ಲಿ ವೆಬ್ ಸೀರೀಸ್ ಬರುತ್ತೆ ಕ್ರೈಮ್ ಥ್ರಿಲ್ಲರು, ಇದರಲ್ಲೂ ಮಲಯಾಳಮಲ್ಲಿ ಕೂಡ ಬರುತ್ತೆ. ಆದರೆ ಕನ್ನಡದಲ್ಲಿ ಕ್ರೈಮ್ ಥ್ರಿಲ್ಲರ್ ಚಾನಲ್ ಮೂವೀಸ್ ಬರೋದು ಬಹಳ ವಿರಳ. ಹಾಗಾಗಿ ನಮ್ಮ ಕನ್ನಡ ಜನತೆಗೆ ಏನಾದರೂ ಒಂದು ವಿಶೇಷವಾದ ಕೊಡಬೇಕು ಅನ್ನೋ ಒಂದು ಕಾರಣದಿಂದ 2 ರಾಜ್ಯದಿಂದ ಕಲಾವಿದರುಗಳನ್ನ ಆಯ್ಕೆ ಮಾಡಿಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಈ ಚಿತ್ರವನ್ನು ಜನರಿಗೆ ತಲುಪಿಸೋ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮಗೆ ಆಶೀರ್ವದಿಸಿ ಸಹಕರಿಸಬೇಕೆಂದು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ನಾನು ಉಮೇಶ್ ತಿಮ್ಮೇಗೌಡ ತಮ್ಮ ಮೈಸೂರಿನ ಜನತೆ ಹಾಗೂ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಚಾರದಿಂದ ನಮ್ಮ ನಿರ್ದೇಶಕ ಈ ಸಿನಿಮಾ ಡೈರೆಕ್ಟರ್ ಮೊದಲನೇದಾಗಿ ನಮ್ಮ ಮರಡಿಗುಡ್ಡ ಸಂಸ್ಥೆಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮ್ಮ ಪ್ರೊಡ್ಯೂಸರ್ ಉಮೇಶ್ ತಿಮ್ಮೇಗೌಡರಿಗೆ ನನಗೆ ನನ್ನ ಎಷ್ಟೇ ಕಥೆಗಳಿದ್ರೂ ಒಂದು ಪ್ರೊಡ್ಯೂಸರ್ ಇಂಪಾರ್ಟೆಂಟು. ಪ್ರೊಡ್ಯೂಸರ್ ಇಲ್ಲ ಅಂದರೆ ಸಿನಿಮಾನೇ ಆಗಲ್ಲ, ನಿಮಗೂ ಗೊತ್ತು. ಹಾಗಾಗಿ ನನಗೆ ಒಂದು ಚಾನ್ಸ್ ಕೊಟ್ಟು ಈ ಸಿನಿಮಾ ಪ್ರೊಡಕ್ಷನ್ ಮಾಡಿರೋಂಥ ಉಮೇಶ್ ತಿಮ್ಮೇಗೌಡ ಸರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ಈಗ ನೆಕ್ಸ್ಟು ಶೇಷ ಅಂದರೆ ಆಗಲೇ ಸಾರ್ ಹೇಳಿದಾಗೆ ನಮ್ಮ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ, ನಿಮಗೂ ಗೊತ್ತು. ಒಂದು ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಪ್ಷನ್ ಇಲ್ಲ. ಈ ಒಂದು ಥೀಮ್ ಇಟ್ಕೊಂಡು ನಾವು ಈ ಕಥೆನ ವರ್ಕ್ ಮಾಡಿದ್ದೇನೆ. ಹಾಗೆ ಇದು ಕಂಟೆಂಟ್ ಬೇಸ್ಡ್ ಆಗಿರೋದ್ರಿಂದ ಮಲಯಾಳಂ ಮತ್ತು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ದೇನೆ. ಹಾಗೆ ಈ ಕಥೆಗೆ ನಮ್ಮ ಸಿನಿಮಾಗೆ ಮೈಸೂರು ರಿಲೇಟೆಡ್ ಟಚ್ ಇದೆ. ಯಾಕೆಂದರೆ ಮೈಸೂರು ದಸರಾ ಆಗಬೇಕಾದ್ರೆ, ದಸರಾ ಸೀಸನ್ ಇರಬೇಕಾದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟೇಷನ್ಗಳಿಂದಲೂ ಸ್ಟಾಫ್ ಅಲರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರುತ್ತೆ ಅದು ದಸರಾ ವಿಚಾರವಾಗಿ. ಹಾಗೆ ದಸರಾ ವಿಚಾರವಾಗಿ ಸ್ಟಾಫ್ ಅಲರ್ಟ್ ಆದ ಒಂದು 40% ಸ್ಟಾಫ್ ಅಲರ್ಟ್ ಆದ ಟೈಮಲ್ಲಿ ಒಂದು ಸ್ಟೇಷನ್ನಲ್ಲಿ ಒಂದು ರಾತ್ರಿಯಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಬೇಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೇವೆ. ಹಾಗಾಗಿ ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಖಂಡಿತ
ಏನಂದರೆ ನಿಮ್ಮ ಕೊಡೋ 2 ಅವರು ಹಾಗೆ 150 ರೂಪಾಯಿ ಏನು ಅಮೌಂಟ್ ಇದೆ, ಆ ಅಮೌಂಟಿಗೆ ಯಾವತ್ತೂ ಎಲ್ಲೂ ಮೋಸ ಆಗಲ್ಲ. 100% ಪ್ರಾಮಿಸಿಂಗ್ ಸಿನಿಮಾ ಒಂದು. ಹಾಗೆ ನಮ್ಮದು ಟೀಸರು ಟ್ರೇಲರು ಎಲ್ಲ ರಿಲೀಸ್ ಆಗಿದೆ, ಅದರಲ್ಲೇ ನೀವು ನೋಡ್ಬೋದು ನಮ್ಮ ಕ್ವಾಲಿಟಿ ಏನು, ಕಂಟೆಂಟ್ ಏನು ಅಂತ. ಹಾಗಾಗಿ ಖಂಡಿತ ಒಂದು ಪ್ರಾಮಿಸ್ ಮಾಡ್ತೇವೆ, ಒಂದು ತುಂಬ ಒಳ್ಳೆ ಸಿನಿಮಾ, ಕ್ರೈಮ್ ಥ್ರಿಲ್ಲರ್ ಜಾನರ್ದು 100% ಒಂದು ಒಳ್ಳೆ ಸಿನಿಮಾ ನಾವು ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ, ಮಳ್ಳಿಗೂಡ ಸಂಸ್ಥೆ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ಅಂತ ನಾನು ಪ್ರಾಮಿಸ್ ಮಾಡ್ತೇವೆ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಹಲವಾರು ಕಲಾವಿದರಿದ್ದಾರೆ. ಸರ್ ಕತೆ ಕೇಳಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆಗಿನ ಟೈಮಲ್ಲಿ ನನಗೆ ಕ್ಯಾರೆಕ್ಟರ್ ಕೇಳಿ ನಾನು ಬೇರೆ ಒಂದು ಕ್ಯಾರೆಕ್ಟರ್ಸ್ ಸರ್ ಕತೆ ಕ್ಯಾರೆಕ್ಟರ್ ಇಲ್ಲ ಮಾಡಲೇಬೇಕಂತ ನಾನು ಮಾಡಿದ್ದು ಕ್ಯಾರೆಕ್ಟರ್ ಮಾಡೋದು ನನಗೆ 100% ಶೋರ್ ಇದೆ. ಡೆಫಿನೆಟ್ಲಿ ಶೇಷ ಅನ್ನೋ ಸಿನಿಮಾ ನೀವು ಹೇಗೆ ಆಗಿ ಕೇಳಿದ ಸರ್ ಇವಾಗ ನೆಕ್ಸ್ಟ್ ಟೈಮ್ ಕನ್ನಡ ಇದು ಕನ್ನಡದಲ್ಲಿ ಆದ ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದ್ರು. ಒಂದೇ ಕತೆ 2 ಭಾಷೆ ಆಗಿ 2 ಟೈಮ್ ಅದೇ ರೀತಿ ನಮ್ಮ ಸಿನಿಮಾನು ಹಲವಾರು ದಿಗ್ಗಜರಿದ್ದಾರೆ. ಶೋಭರಾಜ್ ಸರ್, ದಿನೇಶ್ ಮೋಹನ್ ಸರ್ ಆಗಿರ್ಬೋದು, ವಿ ಶ್ರೀಧರ್ ಸರ್ ಆಗಿರ್ಬೋದು, ನಾಗೇಂದ್ರ ಅಗರ್ ಸರ್ ಆಗಿರ್ಬೋದು, ಹೊನ್ನವಾಡಿ ಕೃಷ್ಣವರಾಗಿರ್ಬೋದು, ಈ ಥರ ದಿಗ್ಗಜರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಾನು ಪುಣ್ಯ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಒಂದು ಒಳ್ಳೆ ಕನ್ನಡದಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಅವಾಗಲೇ ಕೇಳಿದ್ರು ಹೀರೋ ಹೀರೋಯಿನ್ ಅಂತ ಕೇಳಿದ್ರು. ಇದರಲ್ಲಿ ಯಾವ ಥರ ಇದೆ ಒಂದು ಪಾತ್ರ ಸ್ಟೇಷನಲ್ಲಿ ಯಾರೆಲ್ಲ ಇರ್ತಾರೆ, DC, ಸಿಂಗಲ್ ಸ್ಟಾರ್, ಮೊಬೈಲ್ ಸ್ಟಾರ್, ಆಮೇಲೆ ರೈಟ್ ಇರ್ತಾರಲ್ಲ. ಸೊ ಈ ಸಿನಿಮಾ ಕಂಪ್ಲೀಟ್ಲಿ ಆ ಥರ ತಗೊಂಡು ಆ್ಯಂಡ್ ಮೈಸೂರಲ್ಲಿ ನಮಗೆ ತುಂಬ ಇದು ಪ್ರಚಾರ ಮಾಡಿದ್ದು ಒಂದು ಒಳ್ಳೆ ರೆಸ್ಪಾನ್ಸ್ ಸ್ಟೂಡೆಂಟ್ಸ್ ಕಡೆಯಿಂದ. ಈ ನಮ್ಮ ಕಥೆಯೂ ಕೂಡ ಮೈಸೂರು ದಸರಾ ನಡೆಯೋ ಟೈಮಲ್ಲಿ ನಡೆಯುವಂಥ ಒಂದು ಕಥೆ ಇದು. ಮೈಸೂರು ತುಂಬ ಹತ್ರ ನಾವು ಡೆಫಿನೆಟ್ಲಿ ನಾವು ಓದಿದ್ದು DTATC ಗೌರ್ಮೆಂಟ್ ರೂರಲ್ ಟ್ರೈನಿಂಗ್ ಸೆಂಟರ್, ಇದು ಮೈಸೂರಲ್ಲಿ ಕೂಡ ಇದೆ. ಸೊ ಆ ಸ್ಟೂಡೆಂಟ್ ನನಗೆ ಈ ಪಾತ್ರಕ್ಕೆ ನಾನು ಮಾಡೋದಕ್ಕೆ ನಾನು 100% ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಮುಂಬರುವ ಚಿತ್ರಗಳು ಬಂದಾಗ ನೀವು ನೋಡಿದೆ ಈ ಸಿನಿಮಾ ಬಗ್ಗೆ ನೀವು ನಮಗೆ ಮಾಧ್ಯಮದಲ್ಲಿ ತಲುಪಿಸಿದಾಗ ವಿಷಯ ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಕೂಡ ನೀವು ನಮಗೆ ಒಂದು ಒಳ್ಳೆ ರಿಯಾಕ್ಷನ್ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ಧನ್ಯವಾದಗಳು ಮಾಧ್ಯಮ.